ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವು ದಿನಗಳು ಬ್ಯಾಲೆನ್ಸ್ ಉಳಿದಿದೆ. ಜೊತೆಗೆ ಟಾಪ್ 3 ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ ಈಗಲೇ ಸ್ಟಾರ್ಟ್ ಆಗಿದೆ. ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ಏನೇನು ಆಯಿತು, ಸ್ಪಂದನ ಅವರ ಎಲಿಮಿನೇಷನ್ ಆಗಿದೆ, ಜೊತೆಗೆ ಕೆಲವೊಂದಿಷ್ಟು ಫನ್ ಎಲಿಮೆಂಟ್ ಆಕ್ಟಿವಿಟೀಸ್ಗಳು ಕೂಡ ಆಯಿತು. ಆ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ನೆನೆಯ ಎಪಿಸೋಡ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಹಲೋ ರಾಮ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ರಘುವೀರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದಾದರೆ, ಆ್ಯಕ್ಚುಲಿ ಮೊನ್ನೆ ನಡೆದಿರೋಂಥ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಏನು ಯಾವುದಾದ್ರೂ ಎಪಿಸೋಡ್ ನೋಡ್ಕೊಂಡು ಯಾವುದಾದ್ರೂ ಒಂದು ಬಿಗ್ ಬಾಸ್ ಸೀಸನ್ನ ನೋಡ್ಕೊಂಡು ಬಂದಿದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ಆ ಒಂದು ಪ್ರಥಮ್ ಹಾಗೆ ಹನುಮಂತು ಅನ್ನೋ ಒಂದು ಫಾರ್ಮುಲಾ ಏನಿತ್ತು ಅದನ್ನು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ತಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆಯಾ ಅಂತ ಹೇಳಿ. ಮೇಡಮ್, ಅದೇ ಗಿಲ್ಲಿಯವರು ಈ ಮಾತುಗಳನ್ನು ಮೊದಲಿಂದ ಕೆಲವೊಂದು ಹಿಂದಿನ ವಾರಗಳಲ್ಲೇ ಹೇಳಿದರು. ನಾನು ಎಲ್ಲ ಸೀಸನ್ನು ನೋಡ್ಕೊಂಡು ಬಂದಿದ್ದೀನಿ ಅಂತ. ಕೆಲವೊಂದಿಷ್ಟು ಜನ ಏನಂದರೆ ಬಿಗ್ ಬಾಸ್ ನೋಡ್ದೇ ಬಂದು ಆಟ ಆಡ್ತಾ ಇದ್ದಾರೆ. ಮತ್ತು ಬಿಗ್ ಬಾಸ್ ಅನ್ನೋ ಒಂದು ಏನು ಆಟ ಇರುತ್ತಲ್ಲ, ಅದು ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಆಟ ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ, ವರ್ಕೌಟ್ ಆಗಲ್ಲ. ಆದರೆ ಗಿಲ್ಲಿಗೆ ಅದೊಂದು ಸ್ವಲ್ಪ ಅವರು ಅದೇ ರೀತಿನೇ ಆಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸಿಮಿಲರ್ ಆಗಿ ಒಂದು ಸ್ವಲ್ಪ ಅದೇ ರೀತಿ ಫಾರ್ಮುಲಾನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದು ಅವ್ರು ನಿನ್ನೆ ಅದೇ ರೀತಿ ಸುದೀಪ್ ಸರ್ ಹೇಳಿದಾಗೂ ಅದರ ಬಗ್ಗೆ ವಿರುದ್ಧ ಮಾತಾಡಿಲ್ಲ. ಒಂದು ಸ್ವಲ್ಪ ಅದೇ ಅವ್ರು ಹೇಳಿರೋ ಮಾತನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿಯಲ್ಲಿ ಗಿಲ್ಲಿಯವರು ಅವ್ರ ಒಂದು ಜಾಣ್ಮೆಯಿಂದ ಆಟ ಆಡ್ಕೊಂಡು ಬಂದಿರೋ ರೀತಿ ಅವ್ರ ಮುಖದ ಎಕ್ಸ್ಪ್ರೆಷನ್ ಇತ್ತು. ಒಂದು ರೀತಿಲಿ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾಕಂದರೆ ಸುದೀಪ್ ಸರ್ ಅದೇ ಹೇಳ್ತಾರೆ, ಏನಂತಂದರೆ ಅವ್ರು ಮಾಡ್ತಿರೋದು ತಪ್ಪಲ್ಲ, ನೀವು ಅರ್ಥ ಮಾಡ್ಕೊಳ್ಳೋದು ತಪ್ಪು ಲೇಟ್ ಆಗಿರ್ತಾ ಇದೆ ಅಂತ ಕಂಟೆಸ್ಟೆಂಟ್ಗಳಿಗೆ ಒಂದು ಹಿಂಟ್ ಕೊಡ್ತಾರೆ. ಅದೊಂದು ರೀತಿಲಿ ಹೌದು. ಯಾಕಂದರೆ ಒಬ್ಬರನ್ನ ಈಗ ಒಂದು ದಿನ ನಾಟಕ ಆಡ್ಬೋದು, 2 ದಿನ ನಾಟಕ ಆಡ್ಬೋದು. ಈಗ 3 ತಿಂಗಳ ತನಕ ಅದನ್ನೇ ಅವರು ಫಾಲೋ ಮಾಡ್ತಾ ಬರೋಕ್ಕೆ ಚಾನ್ಸೇ ಇಲ್ಲ. ಅವರು ಕೆಲವೊಂದಿಷ್ಟು ಏನು ಅವರು ಅಲ್ಲಿ ಹೈಲೈಟ್ಗಳಾಗಿದ್ವಲ್ಲ ಅದನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ನಾವು ನೋಡ್ಬೋದು. ಗಿಲ್ಲಿಯವರು ಅದೇ ರೀತಿ ಈಗ ಪ್ರಥಮ ಅವ್ರ ಸೀಸನ್ ಇರಬೇಕಾದ್ರೂ ನಾವು ನೋಡಿದ್ವಿ, ಅವ್ರು ಸ್ವಲ್ಪ ಮನೆ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ, ಕ್ಯಾಪ್ಟನ್ಗಳನ್ನು ಎದುರಾಕೊಳ್ಳೋದಾಗಿರ್ಬೋದು. ಅದೇ ರೀತಿ ಗಿಲ್ಲಿಯವರು ಅದೇ ರೀತಿ ಮಾಡಿದ್ರು. ಇನ್ನು ಹನುಮಂತ ಅವ್ರದ್ದು ವಿಚಾರದಲ್ಲಿ ನನಗೆ ಅಷ್ಟೊಂದೇನು ಸಿಮಿಲರ್ ಅನಿಸಿಲ್ಲ. ಆದರೆ ಗಿಲ್ಲಿಗೆ ಅವರ ಇಲ್ಲಿ ತನಕ ಬರೋಕ್ಕೆ ಅವರು ಏನಂದರೆ ಅವರ ಒಂದು ಏನು ಎಂಟರ್ಟೈನಿಂಗ್ ಆಗಿ ಜನಗಳಿಗೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆಯಲ್ಲ, ಅದರಿಂದನೇ ಅವ್ರು ಇಲ್ಲಿ ತನಕ ಬಂದಿದ್ದಾರೆ. ಅದು ಅವರಿಗೆ ದೊಡ್ಡ ಎಫೆಕ್ಟ್ ಮತ್ತು ಏನೂ ಒಂದು ದೊಡ್ಡ ವಿಷಯನೇ ಆಗಿರಲ್ಲ. ಈಗ ಪ್ರಥಮ ಅವರು ಕಾಪಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಮಾತುಗಳು ಗಿಲ್ಲಿ ಅವರಿಗೆ ಅದು ಸೆಟ್ ಆಗಲ್ಲ. ಯಾಕಂದರೆ ಗಿಲ್ಲಿ ಎಂಟರ್ಟೈನಿಂಗ್ ಆಗಿನೇ ಅವರು ಜನಗಳಿಗೆ ಯಾವ ರೀತಿ ಹಿಡಿದಿಟ್ಕೊಳ್ತಾರೆ, ಅವರು ಯಾವ ರೀತಿ ಎಂಟರ್ಟೈನಿಂಗ್ ಆಗಿ ನಗಿಸ್ತಾರೆ, ಮತ್ತು ಮನೆಯನ್ನ ಯಾವ ರೀತಿ ಹಿಡಿದಿಟ್ಕೊಳ್ತಾರೆ. ನಾವು ನೋಡಿದ್ವಿ, ಅಕಸ್ಮಾತ್ ಈ ಸೀಸನ್ ಗಿಲ್ಲಿ ಇಲ್ಲ ಆಗಿದ್ದಿದ್ರೆ ಈ ಸೀಸನ್ನೇ ಸಪ್ಪೆ ಆಗ್ತಿತ್ತು, ಎಂಟರ್ಟೈನ್ಮೆಂಟ್ ಅಲ್ಲಿ ಭಾರ ಕೊರತೆ ಆಗ್ತಿತ್ತು. ಅಲ್ಲಿ ಕಂಟೆಸ್ಟೆಂಟ್ಗಳೇ ಎಷ್ಟೋ ಜನ ಹೇಳ್ತಾರೆ, ಇವಾಗ ಅಲ್ಲಿ ಗಿಲ್ಲಿ ಇಲ್ಲದೆ ಇದ್ರೆ ಅಲ್ಲಿ ಕೆಲವೊಂದಿಷ್ಟು ಸ್ಕ್ರೀನ್ಗಳು ಬೋರಿಂಗ್ ಅಂತ ಆಗ್ತಾ ಇತ್ತು. ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಇಲ್ಲಿ ತನಕ ಬರೋಕ್ಕೆ ಅವರು ಹಿಂದಿಂದ ಏನು ಅವರಿಗೊಂದು ಬ್ಲೇಮ್ ಬಂದಿದೆಯಲ್ಲ, ಹಿಂದಿನ ಸೀಸನ್ಗಳು ನೋಡ್ಕೊಂಡು ಬಂದಿದ್ದಾರೆ ಅಂತ, ಅದಕ್ಕಿಂತ ಜಾಸ್ತಿ ಒಂದು ಕೈ ಅವ್ರ ಏನು ಶಕ್ತಿ ಇದೆ, ಅವ್ರದ್ದೇನು ಒಂದು ಎಂಟರ್ಟೈನಿಂಗ್ ಫೀಲ್ಡಿಂದ ಬಂದಿದ್ದಾರೆ, ಆ ಒಂದು ಇದರಿಂದನೇ ಅವರು ಮುಂದೆ ಬರ್ತಾರೆ. ಅದಕ್ಕೆ ಅವ್ರ ಗೆಲುವಿಗೆ ಇದು ಒಂದು ಅವ್ರ ಏನ್ ಆಟ ಆಡ್ಕೊಂಡು ಬಂದಿದ್ದಾರಲ್ಲ ಅದೇ ಅವರಿಗೆ ಪ್ಲಸ್ ಆಗುತ್ತೆ ಅನ್ಕೊಂತೀನಿ. ಓಕೆ ರಾಮ್ ಸರ್, ಇನ್ನು ಫ್ಯಾಮಿಲಿ ರೌಂಡ್ ಅಪ್ ಅಂತ ಏನು ಫ್ಯಾಮಿಲಿ ಮೀಟಪ್ ಅಂತ ಇತ್ತು, ಹಾಗಾಗಿ ಕೇಳ್ತಾರೆ. ಆಕ್ಚುಲಿ ಫನ್ ಎಲಿಮೆಂಟ್ ಆಗಿ ಸುದೀಪ್ ಸರ್ ನೆನೆ ಕೇಳ್ತಾರೆ. ಅವಾಗ ಧ್ರುವಂತ್ ಅವ್ರು ಕೊಟ್ಟಿರುವಂತ ರಿಯಾಕ್ಷನ್ ಏನು ಅಂದ್ರೆ, ರಕ್ಷಿತಾ ಅವರ ಪೇರೆಂಟ್ಸ್ ತಾಯಿಯವ್ರ ಬಗ್ಗೆ ಅವ್ರು ಬಂದಾಗ ನಿಮ್ಗೆ ಅನ್ಸಿದ ಫೀಲಿಂಗ್ ಏನು ಅಂತ ಸುದೀಪ್ ಸರ್ ಕೇಳ್ತಾರೆ. ಸೊ ಆಗ ಧ್ರುವಂತ್ ಕೊಡುವಂತ ಕೌಂಟರ್, ಅಲ್ಲೇ ಒಂದು ಚಿಕ್ಕದಾಗಿ ಆಗುವಂತ ಲೈಟ್ ಕ್ಲಾಶ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂದ್ರೆ ಧ್ರುವಂತ್ ಅವರು ಏನ್ ಅನ್ಕೊಂಡಿದ್ರು, ರಕ್ಷಿತಾ ತರನೇ ಅವ್ರ ತಾಯಿನೂ ಹೀಗೆ ಮಾತಾಡ್ತಾರೆ, ಹೀಗೇನೆ ಬಿಹೇವ್ ಅಂದ್ರೆ ನಡವಳಿಕೆ ಅಂದ್ರೆ ಸೇಮ್ ತಾಯಿ ಹಾಗೆ ಇರ್ತಾರೆ ಅಂತ ಹಂಗೆ ಕಾಮನ್ ಆಗಿ ಅನ್ಸುತ್ತೆ. ಇಲ್ಲ ಅವ್ರ ತಾಯಿನೂ ಸ್ವಲ್ಪ ಜೋರು ಇರ್ತಾರೆ, ರಕ್ಷಿತಾ ತರನೇ ಮಾತಾಡ್ತಾನೆ ಇರ್ತಾರೆ. ಸೊ ಈ ಥರದ್ದೆಲ್ಲ ಆರ್ಗ್ಯುಮೆಂಟ್ ನಡೀತೆ ಅಂತ ಅನ್ಕೊಂಡಿದ್ರು. ಪಾಪ ಅಲ್ಲಿ ನೋಡಿದ್ರೆ ಫುಲ್ ಅಗೇನ್ಸ್ಟ್ ಆಗಿದ್ದಾರೆ, ಅಪೋಸಿಟ್ ಆಗಿ ಅವ್ರ ಪಾಪ ಅವ್ರ ತಾಯಿಯವರು ಮಾತಾಡೋದು ಮಾತಲ್ಲಿ ಅವ್ರು ತುಂಬಾನೇ
ಡಿಸೆಂಟ್ ಅಂದರೆ ಇವ್ರ ಥರ ಇಲ್ಲ, ಯಾಕೆಂದರೆ ಅವರು ಹಳ್ಳಿ ಅವರು ಆಗಿರೋದ್ರಿಂದ ಅದು ಆ ಥರದ್ದೆಲ್ಲ ಇಲ್ಲ. ಅವ್ರು ತುಂಬ ಡಿಸೆಂಟಾಗಿ ಎಲ್ಲರ ಹತ್ರನೇ ಮಾತಾಡಿದ್ರು. ಆಮೇಲೆ ಎಲ್ಲರ ಹತ್ರ ಒಂದು ಒಳ್ಳೆ ರೀತಿಯಾಗಿ ಮಾತಾಡ್ಸಿದ್ರು. ಆಮೇಲೆ ನನ್ನ ಮಕ್ಕಳನ್ನ ನೀವು ನಮ್ಮ ಮಗನ ನೀವು ಚೆನ್ನಾಗಿ ನೀವು ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ಹತ್ರ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ಕೇರಿಂಗ್ ಮಾಡಿ ಅನ್ನೋ ರೀತಿ ಎಲ್ಲರ ಹತ್ರನೂ ಹೇಳ್ತಿದ್ರು ಅವರು. ಧ್ರುವಂತ್ ಅವರು ಅದನ್ನ ನೋಡ್ತಾ ಇದ್ದಂಗೆ ಅವ್ರಿಗೇನು ಅನಿಸ್ತು ಅಂತಂದರೆ ನಮಸ್ಕಾರ ನಾನು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವ್ರು ಹೇಳೋ ಪ್ರಕಾರ ಇಲ್ಲಿ ನನಗೆ ಏನೂ ಬೈಲೂಬಾರ್ದು, ಇವ್ರು ನನಗೆ ಏನು ಕ್ವಶನ್ ಮಾಡಬಾರ್ದು, ಸೊ ದೊಡ್ಡವರು ಅಂತಲೂ ಇರಲಿ ಅದು ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಇವ್ರಿಗೆ ಈ ಥರ ನಮಸ್ಕಾರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾರೆ. ಸೊ ಇಲ್ಲ ಅವರು ಪಾಪ ಅವರು ಮಾಡಿರ್ತಾರೆ, ಅವರು ಅಲ್ಲಿ ಹೇಳಿರ್ತಾರೆ ಅಷ್ಟೇ. ಹಾಗೆ ಇಲ್ಲ ನಾನು ಆ ಥರ ನಾನು ಅಂದ್ಕೊಂಡಿದ್ದೆ ಅಂತ ಇಲ್ಲ. ನಿಜವಾಗ್ಲೂ ಅವರು ಧ್ರುವಂತ್ ಅವರು ಹಿರಿಯರು ಅನ್ನೋ ಗೌರವ ಇದೆ ಅವ್ರಿಗೆ. ಅವರು ದೊಡ್ಡವರು ಅಂತ ಹೇಳಿ ಅವ್ರು ನಮಸ್ಕಾರ ಮಾಡಿದ್ದಾರೆ. ಸೊ ಅದರಲ್ಲಿ ಬೇರೆ ಥರ ಏನು ಕಾಣಿಸ್ತಾ ಇರಲಿಲ್ಲ. ಸೊ ಅದೊಂದು ತುಂಬ ಚೆನ್ನಾಗಿ ಅವರು ಧ್ರುವಂತ್ ಅವ್ರನ್ನ ಹೇಳಿದ್ರು. ಇವನ್ ಧ್ರುವಂತ್ ಅವ್ರಿಗೂ ರಕ್ಷಿತ್ ಅವ್ರಿಗೂ ಬರ್ತಾನೆ ಇಲ್ಲ, ಅವ್ರು ಯಾವ ವಿಚಾರದಲ್ಲಿ ಬರ್ತಾ ಇಲ್ಲ. ಇವನ್ ಧ್ರುವಂತ್ ಅವ್ರು ಸುಮ್ಮನೆ ಆದರೂ ಕೂಡ ಯಾವುದೇ ನಾಮಿನೇಷನಲ್ಲೂ ಅವ್ರನ್ನೇ ತಗೊಳ್ತಾರೆ, ಯಾವುದೇ ಕಿಕ್ ಮಾಡಬೇಕಾದ್ರೆ ಅವರೇ ತಗೊಳ್ತಾರೆ, ಪ್ರತಿಯೊಂದು ವಿಚಾರದಲ್ಲೂ ಅವರೇ ತಗೊಳ್ತಾರೆ. ಆಯ್ತು ತಗೊಳ್ಳಿ, ಪ್ರತಿಯೊಂದು ತಗೊಳಕ್ಕೆ ಹೋದ್ರೆ ಸ್ವಲ್ಪ ಜಿನ್ಯಾನಾಗಿರ್ಬೇಕು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಎಲ್ಲ ಒಂದನ್ನೇ ಇಟ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು. ಸೊ ಧ್ರುವಂತ್ ಬಿಟ್ಟರೆ ರಕ್ಷಿತ್ ಅವ್ರಿಗೆ ಯಾರು ಕಾಣಿಸ್ತಾ ಇಲ್ಲ ಒಂದು. ಸೊ ಯಾವುದೇ ತಗೊಳ್ಳಿ ನೀವು, ಗಲಾಟೆ ಆಗಿರ್ಬೋದು ಯಾವುದೇ ಆಗಿರ್ಬೋದು. ಇವನ್ ಇವರು ಅಷ್ಟೇ, ಇವಾಗ ಧ್ರುವಂತ್ ಅವರು ರಕ್ಷಿತ್ ಕೆಲವೊಂದೆಲ್ಲ ತಗೊಳಕ್ ಹೋಗೋದಿಲ್ಲ, ನಾಮಿನೇಷನ್ ಮಾಡ್ಬೇಕಾದ್ರೆ. ಬಟ್ ಈಗ ಅಬ್ಸರ್ವ್ ಮಾಡಿದ್ರೆ ಅತ್ಲಾಗಿ ರಕ್ಷಿತನ್ ಅವ್ರು ಬಿಟ್ಟೇ ಬಿಟ್ಟಿದಾರ ಅಂತ ಏನ್ ಹೇಳಿದ್ರು ಹಂಗೆ ಅಂತ ಹೇಳ್ಬಿಟ್ಟು ಅವ್ರು ರಕ್ಷಿತನ್ ಪಾರ್ಟ್ ಬಿಟ್ಟು ಬೇರೆ ಮಾಡ್ತಾ ಇದ್ದಾರೆ, ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನಿಜ. ಬಟ್ ಆದ್ರೂ ರಕ್ಷಿತಾ ಮಾತ್ರ ಧ್ರುವಂತ್ನ ಬಿಡ್ತಾನೆ ಇಲ್ಲ ನೋಡಿ. ಅವರ ರಕ್ಷಿತ್ ಅವ್ರನ್ನೇ ತುಂಬಾ ತಲೆಗೆ ಹಾಕೊಂಡ್ಬಿಟ್ಟಿದ್ದಾರೆ, ಈ ತರ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ. ಇಲ್ಲ ನಾನು ಏನ್ ಹೇಳಿದ್ರು ನಾನು ಇದು ಮಾಡೋದಿಲ್ಲ ಅಂತ. ಇವನ್ ರಘು ಅವರು ಕೂಡ ಸ್ವಲ್ಪ ಹೇಳ್ತಾರೆ, ನೀನು ಹೆಣ್ಮಗು ಬಗ್ಗೆ ನೀನು ಆ ಥರ ಗಲೀಜು ಈ ಥರದ್ದೆಲ್ಲ ಹೇಳ್ಬಾರ್ದು ನೀನು ಹಾಗೆ ಹೀಗೆ ಅಂತ ಆ ಥರ ಹೇಳಿದಾಗ ಹೌದು ಕರೆಕ್ಟ್. ಇನ್ನೂ ಸ್ವಲ್ಪ ಅವ್ರಿಗೆ ಜಾಸ್ತಿ ಟ್ರಿಗರ್ ಆಗುತ್ತೆ, ಮತ್ತು ಇನ್ನೂ ಜಾಸ್ತಿ ಅವ್ರ ಮೇಲೆ ಇರೋ ಒಂದು ಸ್ವಲ್ಪ ಅನ್ನೋದು ಇದ್ದಿದ್ದು ಹೊರಟೋಗ್ಬಿಡುತ್ತೆ. ಸೊ ಇದು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದನ್ನ ನೀವು ಅಲ್ಲಿಗೆ ಗೇಮ್ ಅಂತ ಮಾತುಕತೆ ಅಂತ ಬಂದಾಗ ಏನಿದ್ರು ಕೂಡ ಅಲ್ಲಿಗೆ ಬಿಟ್ಬಿಟ್ಟು ಈಗ ಏನಂತಂದ್ರೆ ಮುಂದೆ ಇದೇ ರೀತಿ ಕಿತ್ತಾಡ್ಕೊಂಡಿರೋಕ್ಕಾಗೋದಿಲ್ಲ. ಈಗ ಸ್ವಲ್ಪ ಪ್ಲ್ಯಾಂಡ್ ಆಗಿ ಸ್ವಲ್ಪ ಮೈಂಡ್ ಗೇಮ್ ಥರ ಈಗ ಆಲ್ರೆಡಿ ಇಂಟ್ ಕೊಟ್ಟಿದ್ದಾರೆ ಸಾಹೇಬ್ರು ಯಾವ ಥರ ಅಂತ ಹೇಳಿ. ಈಗ ಇಲ್ಲಿಗೂ ಹೇಳಿದ್ದಾರೆ. ಈಗ ಪ್ರಥಮ್ ಅವ್ರದ್ದು ಮತ್ತು ಹನುಮಂತ್ ಅವ್ರದ್ದು ಎರಡೂ ಎಲ್ಲ ಮಿಕ್ಸ್ ಆಗಿ ಹೋಗ್ತಾ ಇದೆ. ಸೊ ಈ ರೀತಿ ಚೆನ್ನಾಗೂ ಬರ್ತಾ ಇದೆ. ಸೊ ಇದನ್ನು ಎಲ್ಲರೂ ಇವಾಗ ಏನಾಗುತ್ತೆ, ಅವ್ರೆಲ್ಲರೂ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವ ಥರ ಇರಬೇಕಿಲ್ಲಿ ಅನ್ನೋದು ಇವಾಗ ಅಶ್ವಿನಿ ಅವ್ರಿಗೂ ಏನನ್ಸುತ್ತೆ ಇರುತ್ತೆ. ಈಗ ಅಶ್ವಿನಿ ಅವ್ರಿಗೆ ಲಾಸ್ಟ್ ಟೈಮು ನಮ್ಮ ಶ್ರುತಿ ಅವರು ಮೇಡಮ್ ಅವ್ರು ಗೆದ್ದಾಗ ಸೊ ಇವ್ರಿಗೂ ಅದೇ ಸ್ವಲ್ಪ ಇರ್ಬೋದು. ಈಗ ಅವ್ರದ್ದು ಸೀಸನ್ ಈಗ ಆ ಥರ ಸೀಸನ್ ನೋಡಿದಿದ್ರೆ ಇವ್ರು ನಾನು ಅದೇ ರೀತಿ ಆಡೋದು ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ತಲೆಗೆ ಬಂದಿರ್ಬೋದು. ಈಗ ನಾನು ಇವಾಗ ಫೀಮೇಲ್ ಕಂಟೆಸ್ಟೆಂಟ್ ನಾನೇ ಸಖತ್ ಸ್ಟ್ರಾಂಗ್ ಆಗಿದ್ದೀನಿ. ಸೊ ನಾನು ಇವಾಗ ಏನಾಗುತ್ತೆ, ಎಲ್ಲರೂ ಎಲ್ಲ ಹಳೆದೆಲ್ಲ ಎಪಿಸೋಡ್ ನೋಡ್ಬಿಟ್ಟು ನಾನು ಇದೇ ಥರ ಮಾಡಬೇಕು ಅನ್ನೋದು ಎಲ್ಲರ ಮಂಡಿಗೆ ಬಂದ್ಬಿಟ್ಟಿರ್ತೀವಿ. ಈಗ ನಾನು ಇಲ್ಲಿ ಎಷ್ಟು ಉಳಿಸ್ಕೊಬೇಕು, ಯಾವ ರೀತಿ ಉಳಿಬೇಕಿಲ್ಲಿ ಅನ್ನೋದನ್ನೆಲ್ಲ ಏನಾಗುತ್ತೆ, ಕಾಂಪಿಟೇಷನ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಅವ್ರು ಏನು ಸಣ್ಣ ಪುಟ್ಟ ಗೇಮ್ ಕೊಟ್ಟರು ಕೂಡ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಬಟ್ ಕ್ಲಾಸಸ್ ಆಗ್ತಾನೆ ಇರುತ್ತೆ. ಇವ್ರಿಗೂ ಯಾರಿಗೂ ಈಗ ಇಂಡಿವಿಜುವಲ್ ಆಡ್ಬೇಕು. ಈಗ ಯಾರಿಗ್ಯಾರಿಗೂ ಸಪೋರ್ಟ್ ಆಗಿ ಮಾಡೋಕ್ಕಾಗೋದಿಲ್ಲ. ಇವನ್ ಈಗ ಕಾವ್ಯನೂ ಅಷ್ಟೇ, ಈಗ ಇಂಡಿವಿಜುವಲ್ ಆಗಿ ಆಡಿದ್ರೆ ಸೊ ಎಲ್ಲ ಒಂದು ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಇಲ್ಲ ಅಲ್ಲೂ ಜೋಡಿ ಥರ ಆಡೋಕ್ಕೆ ಹೋದ್ರೆ ಖಂಡಿತ ಅದು ವರ್ಕೌಟ್ ಆಗೋದಿಲ್ಲ. ಕಾವ್ಯವ್ರಿಗೆ ತುಂಬಾ ಅಲ್ಲಿ ಹೊಡೆತ ಬಿದ್ದುಬಿಡುತ್ತೆ. ಸೊ ಇದರಲ್ಲಿ ಎಲ್ಲರೂ ಹುಷಾರಾಗಿ ಆಡ್ಕೊಂಡು ಹೋಗ್ತಾರೆ ಅಂತ ನನ್ಗನ್ನಿಸ್ತಾ ಇದೆ. ಓಕೆ, ಸೊ ರಘುವೀರ್, ಇನ್ನು ಕಾವ್ಯ ಮತ್ತೆ ಗಿಲ್ಲಿ ರಕ್ಷಿತಾ ಅಂತ ಬಂದಾಗ ಅವ್ರ 3 ಜನದ್ದು ಯಾವಾಗಲೂ ಒಂದು ರೀತಿ ಅವ್ರು ಏನೇ ಮಾತಾಡಿದ್ರು ಕೂಡ ಹೊರಗಡೆ ಮಾತನಾಡುವಂಥ ರೀತಿನೇ ಬೇರೆ. ಅದರಲ್ಲೂ ಕೂಡ ನೆನ್ನೆ ಸುದೀಪ್ ಸರ್ ಹೇಳ್ತಾರೆ, ಅಂದರೆ ಯಾರು ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಒಟ್ಟಿಗೆ ಇದ್ರೆ ರಕ್ಷಿತಾ ಅವ್ರಿಗೆ ಏನೋ ಒಂದು ರೀತಿ ಬ್ಲಾಸ್ಟ್ ಆದಂಗೆ, ಫೈರ್ ಆದಂಗೆ ಅನ್ನೋ ಥರ. ಸೊ ನೀವೇನು ಹೇಳ್ತೀರಾ? ಹೌದು, ಅದೊಂದು ಸ್ವಲ್ಪ ಅದೇ ರೀತಿ ಕಾಣುತ್ತೆ. ಆದರೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಕಾವ್ಯಗೆ ಮತ್ತೆ ರಕ್ಷಿತಾಗೆ ಅಲ್ಲಿ ಆಗ್ಬರಲ್ಲ. ಅವ್ರಿಬ್ರಿಗೂ ಒಂಥರ ಹಾವು ಮುಂಗ್ಸಿ ತರ, ಗಿಲ್ಲಿ ಬೇರೆ. ಅದ್ರಲ್ಲಿ ಮಧ್ಯದಲ್ಲಿ ಗಿಲ್ಲಿ ಸಿಕ್ಕಾಕೊಂಡ್ ರೀತಿ ಕಾಣ್ತಾ ಇದೆ. ಅದೇ ಯಾವ ರೀತಿ ಅಂದ್ರೆ ಈಗ ರಕ್ಷಿತಾಗೆ ಕಾವ್ಯ ಏನಂದ್ರೆ ವೀಕ್ ಕಂಟೆಸ್ಟೆಂಟ್ ತರ ಅವ್ರು ಅನ್ಕೊಂಡಿದ್ದಾರೆ. ಈಗ ಈ ಹಿಂದಿನ ವಾರಗಳಲ್ಲಿ ಅವರನ್ನ ಕ್ಯಾಪ್ಟನ್ಸಿ ಓಡ್ದಿಂದ ತೆಗೆದುಹಾಕ್ಬೇಕಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು. ಆದ್ರೆ ಆ ವಾರನೇ ಕಾವ್ಯ ಅವರು ಕ್ಯಾಪ್ಟನ್ ಕೂಡ ಆಗ್ತಾರೆ. ಆ ಒಂದು ವಿಚಾರದಲ್ಲಿ ಏನಂದ್ರೆ ರಕ್ಷಿತಾ ವಿಚಾರದಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ವೀಕ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾ ಇದ್ರು. ಈಗ ಸ್ಪಂದನ ಆಗಿರ್ಬೋದು ಮತ್ತೆ ಕಾವ್ಯ, ಇವರನ್ನ ನಾಮಿನೇಟ್ ಮಾಡಬೇಕು, ಇವರನ್ನ ಕ್ಯಾಪ್ಟನ್ಸಿ ಓಡ್ದಿಂದ ತೆಗೆದಾಕ್ಬೇಕು ಅನ್ನೋ ಒಂದು ಟಾರ್ಗೆಟ್ ರೀತಿಯಲ್ಲಿ. ಮತ್ತೆ ಕೆಲವೊಂದಿಷ್ಟು ಈಗ ಅವ್ರದ್ದು ಕೆಲವೊಂದಿಷ್ಟು ಜನ
ಪರ್ಸ್ನಲ್ ಆಗಿ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು ರಕ್ಷಿತಾ. ಅವ್ರಿಗೆ ಯಾರು ಇಷ್ಟ ಆಗಲ್ವೋ ಅವರು ಇವರ ಟಾರ್ಗೆಟ್ ಲಿಸ್ಟಲ್ಲಿ ಇರ್ತಾರೆ. ಅದು ಒಂದು ಲಿಸ್ಟಲ್ಲಿ ಕಾವ್ಯ ಅವರು ಲಿಸ್ಟಲ್ಲಿ ಇರ್ತಾರೆ. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟು. ಗಿಲ್ಲಿ ಕಾವ್ಯನಿಗೆ ಸಪೋರ್ಟ್ ಮಾಡ್ತಾ ಗಿಲ್ಲಿ ಕಾವ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ರಕ್ಷಿತಾಗ ಅದೊಂಥರ ಆ ಒಂದು ಇದರಲ್ಲಿ ನಮಗೂ ಅರ್ಥ ಆಗ್ತಿತ್ತು. ಗಿಲ್ಲಿ ಯಾಕೆ ಕಾವ್ಯಕ್ಕೆ ಸಪೋರ್ಟ್ ಮಾಡ್ತಾನೆ ಅನ್ನೋದು ರಕ್ಷಿತಾಗೆ ಕೋಪ ಬರ್ತಾ ಇತ್ತು. ಕೆಲವೊಂದಿಷ್ಟ ಆ ಕೋಪನ ಹೊರಗೆ ಹಾಕ್ತಿದ್ರು. ಅದ್ರ ಜೊತೆಗೆ ಮೊನ್ನೆ ಬೇರೆ ಹೇಳ್ತಾರಲ್ಲ, ಯಾರು ಇಲ್ಲಿ ಚೆನ್ನಾಗಿರ್ತಾರೆ, ಚೆನ್ನಾಗಿ ಕ್ವಾಟ್ಲೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಆಗ ಕೂಡ ಗಿಲ್ಲಿ ನೇಮ್ ತಗೊಂಡಿರ್ತಾರೆ. ಹಾ ಹೌದು, ಅದೊಂದು ಅವ್ರಿಗೆ ಅಂದ್ರೆ ಅವ್ರ ಹಿಂದಿನ ಡಿಸ್ಕಷನ್ ಅಲ್ಲೂ ಅದೇ ಬರುತ್ತೆ. ಗಿಲ್ಲಿಗೆ ಅಣ್ಣ ಅಂತ ಹೇಳಂದಾಗ ಅವ್ರು ಹೇಳಕ್ ಹೋಗೋದಿಲ್ಲ. ಆ ರೀತಿ ಸ್ವಲ್ಪ ಲೈಟ್ ಆಗಿ ಇರ್ಬೋದು ರಕ್ಷಿತಾಗೂ, ಆದ್ರೆ ಗೊತ್ತಿಲ್ಲ. ಅವ್ರಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಹಾಗಿದ್ರೆ ಅಣ್ಣ ಹೇಳುವಂತ ಈ ರಾಶಿಕಾ ಮತ್ತೆ ಸ್ಪಂದನ ಎಲ್ಲ ಹೇಳಿದ್ರು, ರಕ್ಷಿತಾ ಅದು ಹೇಳಕ್ ಒಪ್ಪಲ್ಲ. ಆ ರೀತಿ ಒಂದು ಬಾಂಡಿಂಗ್ ಇದೆ. ಗಿಲ್ಲಿ ನಿನ್ನೆ ಸಿಕ್ಕಾಪಟ್ಟೆ ಹೆದರ್ಕೊಂಡಿರೋ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಚೆನ್ನಾಗಿತ್ತು ನಿನ್ನೆ ಎಸ್ ಆರ್ ನೋ ರೌಂಡ್ ಕ್ವಶನ್. ಸುದೀಪ್ ಸರ್ ಡೈರೆಕ್ಟ್ ಆಗಿ ಈ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇರ್ಲಿಲ್ಲ. ನಿನ್ನೆ ಸುದೀಪ್ ಸರ್ ನೇರವಾಗಿ ಚರ್ಚೆಗೆ ಇಳಿತಾರೆ. ಒಂದ್ ಸ್ವಲ್ಪ ಕಾಲೆಳೆಯೋ ರೀತಿ ಇತ್ತು ರಕ್ಷಿತಾಗೆ ಮತ್ತೆ ಗಿಲ್ಲಿಗೆ ಕಾವ್ಯಗೆ. ಚೆನ್ನಾಗಿ. ಓಕೆ ರಾಮ್ ಸರ್, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ಯಾರಿಗೆ ಯಾರು ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇನ್ನು ಸುದೀಪ್ ಸರ್ ಅದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಆಕ್ಚುಲಿ ಕೇಳ್ತಾರೆ, ಅಂದ್ರೆ ಇವ್ರ ಬಗ್ಗೆ ನೀವು ಪಾಸಿಟಿವ್ ಆಗಿ ಹೇಳ್ಬೋದಾ ಅಥವಾ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬೋದಾ ಅಂತ. ಎಲ್ಲೋ ಒಂದು ಕಡೆ ಇಷ್ಟು ದಿನ ಆಗಿದ್ದೇ ಬೇರೆ, ಇನ್ಮೇಲೆ ಆಗುವಂಥದ್ದು ಬೇರೆ. ಸೊ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಆ ಟಾಸ್ಕ್ ಕೊಟ್ಟರು ಅಂತ ಫೀಲ್ ಆಯ್ತಾ? ಏನ್ ಹೇಳ್ತೀರಾ? ನಿಜ. ಯಾಕೆಂದ್ರೆ ನೋಡಿ, ಇವಾಗ ಹತ್ರ ಅದೇ ಹೇಳ್ದಂಗೆ ಈಗೆಲ್ಲ ಹತ್ರ ಬರ್ತಾ ಇದೆ. ಈಗ ಏನಾಗುತ್ತೆ, ಯಾವಾಗಲೂ ಕಿತ್ತಾಡ್ಕೊಂಡೆ ಮನಸ್ತಾಪಗಳು ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಒಂದ್ ಮೇಲೆ ಒಂದು ಶೋ ಅಷ್ಟೇ ಇದೆ. ಯಾರು ಬೇಗ ಒಬ್ಬರೇ ಗೆಲ್ಲಕ್ಕಾಗುತ್ತೆ. ಸೊ ಅದೇನಾಗುತ್ತೆ, ಇವಾಗ ಆದಷ್ಟು ಸಮಾಧಾನವಾಗಿ ಸರ್ ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಗೇಮ್ ಅಷ್ಟೇ, ಅಲ್ಲಿಗೆ ಅದೇನು ಕಿತ್ತಾಡ್ತೀರೋ ಅಷ್ಟೇ. ಆ ಪ್ಲಾಟ್ಫಾರ್ಮಲ್ಲಿ ಏನು ಇರ್ತಲ್ಲೇ ಮುಗಿಸ್ಬಿಟ್ಟು ಬರಬೇಕು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ಸಿಕ್ಕಿದ್ರು ಕೂಡ ನೀವು ಅದೇ ಭಾವನೆಯಲ್ಲಿ ಇರೋಕೆ ಹೋಗ್ಬಾರ್ದು ಅನ್ನೋ ರೀತಿ ಅವರು ಈ ಥರ ಹೇಳಿರ್ತಾರೆ. ಸೊ ಅದನ್ನ ಏನಾಗುತ್ತೆ, ಇವಾಗ ನೋಡಿ ಎಲ್ಲರಿಗೂ ಈಗ ಇನ್ನೊಂದು ಅರ್ಥ ಆಗ್ತಿದೆ. ಇವಾಗ ನೋಡಿ, ಈ ವೀಕು ಇಬ್ಬರು ಹೋಗ್ತಾರೆ, ನೆಕ್ಸ್ಟ್ ಆ ಥರ ಇರುತ್ತೆ, ಚಾನ್ಸಸ್ ತುಂಬ ಇರುತ್ತೆ. ಅಥವಾ ಮಧ್ಯರಾತ್ರಿ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಬಿಗ್ ಬಾಸೇ ಕಳಿಸ್ಕೊಡ್ಬೋದು, ಟ್ವಿಸ್ಟ್ ಎಲ್ಲ ಇರುತ್ತೆ. ಸೊ ಇವಾಗ ಅವ್ರಿಗೆ ಅನ್ಸ್ಬಿಟ್ಟಿರುತ್ತೆ, ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಏನು ಕಿತ್ತಾಡ್ಕೊಳ್ಳೋದೆಲ್ಲ ಬೇಡ. ಇದು ಏನು ಮನಸ್ತಾಪ ಮಾಡಿ ಏನು ಪ್ರಯೋಜನ ಆಗುತ್ತೆ? ಯಾಕೆಂದ್ರೆ ಎಲ್ಲರೂ ಒಂದೇ ಕಡೆ ವರ್ಕ್ ಮಾಡೋದು, ಫೀಲ್ಡ್ ಒಂದೇ ಅವ್ರದ್ದು. ಅವರೆಲ್ಲ ಆರ್ಟಿಸ್ಟ್ಗಳು ಎಲ್ಲರೂ ಒಂದು ಯಾವ್ದಾರ ಜಾಗದಲ್ಲಿ ಸಿಗಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಅದೇ ಮನಸ್ತಾಪಗಳಿದ್ರೆ ಸೊ ಅಲ್ಲಿ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿಯೂ ತುಂಬ ಇರುತ್ತೆ. ಹಾಗಾಗಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು ಸಾಹೇಬರು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದನ್ನು ಇವ್ರು ಯಾರು ಮನಸ್ತಾಪಗಳು ತಗೊಳ್ಳದೇನೆ ಆಡ್ಕೊಂಡು ಹೋದ್ರೆ ಇವ್ರು ಈ ಕಿತ್ತಾಟ ಆಗುತ್ತೆ. ನೋಡಿ, ಟಾಸ್ಕ್ ಅಂತ ಬಂದಾಗ ಅದು ಆಡ್ಲೇಬೇಕು. ಅಲ್ಲೇನ್ ಮನಸ್ತಾಪ ಬರುತ್ತೋ ಬಿಡುತ್ತೋ ಮಾಡಕ್ ಹೋಗ್ಬಾರ್ದು. ಅದೇ ಕ್ಯಾರಿ ಮಾಡಿದ್ರೆ 2 ವೀಕ್ಸ್ 3 ವೀಕ್ಸ್ ಇರುತ್ತೆ. ಅದೇ ತಲೆಯಲ್ಲಿ ಅದೇ ಇರುತ್ತೆ ನಿಮ್ಗೆ. ಏನೋ ಒಂದು 6-7 ತಿಂಗಳು ಅಥವಾ ಒಂದು 2-3 ವರ್ಷನೋ ಅಥವಾ ಆಚೆ ಇರುತ್ತೆ. ಈ ತರ ಇದ್ರೆ ಅದು ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ನಾವ್ ಈಗಲೇ ಅಸ್ಯೂಮ್ ಮಾಡ್ಬಿಡಬಹುದು. ಯಾರು ಅಶ್ವಿನಿ ಮತ್ತೆ ರಾಶಿಕಾ ಅನ್ನೋದು ನೆನ್ನೆ ಎಪಿಸೋಡ್ ನಲ್ಲಿ ನಮಗೆ ಫಿಕ್ಸ್ ಆಯ್ತು. ಅವ್ರು ಇವ್ರಿಗೆ ಕೊಟ್ಟಿರೋಂತ ಕೌಂಟ್ರು, ಇವ್ರು ಅವ್ರಿಗೆ ಕೊಡುವಂತ ಕೌಂಟರು, ಎಪಿಸೋಡ್ ಮುಗಿದ ತಕ್ಷಣ ಅವ್ರು ಮಾಡಿರುವಂತ ಕನ್ವರ್ಸೇಷನ್. ಸೊ ಎಲ್ಲೋ ನೆಕ್ಸ್ಟ್ ಮತ್ತೆ ಬಿಗ್ ಫೈಟ್ ನಡಿಬೋದಾ ಅಂತ. ಯಾಕೆಂದ್ರೆ ನೋಡಿ, ರಾಶಿಕಾ ಅವರು ಅಶ್ವಿನಿ ಅವ್ರದ್ದು ಒಂದೊಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗು ಇತ್ತು. ಸೊ ರಾಶಿಕಾ ಅವ್ರು ಹೇಳೋ ಪ್ರಕಾರ ನನ್ನ ಹತ್ರ ಚೆನ್ನಾಗಿದ್ರೆ ಮಾತ್ರ ಅವ್ರು ನನಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಮಾತಾಡೋದಿಲ್ಲ. ಸೊ ನಾನು ಯಾವಾಗ ಅವ್ರಿಗೆ ಎಗೇನಿಸ್ಟ್ ಆಗಿ ಏನಾದರೂ ಗೇಮಲ್ಲಿ ನಿಂತ್ಕೊಂಡಾಗ ಅಥವಾ ಮಾತಾಡಿದಾಗ ನನ್ನನ್ನು ಅವರ ಈ ನಾಮಿನಿ ಪ್ರಕ್ರಿಯೆದಲ್ಲೂ ನನ್ನೇ ಮಾಡ್ತಿದ್ದಾರೆ. ಈ ಥರ ಪರ್ಸ್ನಲ್ ಆಗಿ ಈ ಥರ ತಗೊಳ್ತಾರೆ ಅಂತ ರಾಶಿಕಾ ಅವರು ಅಶ್ವಿನಿ ಅವ್ರು ಹೇಳ್ತಾರೆ. ಈ ಥರ ಅಶ್ವಿನಿ ಅವರು ಕೂಡ ಏನ್ ಹೇಳ್ತಾರೆ. ಸೊ ಇದೇ ರೀತಿ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ರಘು ಬಗ್ಗೆ ಅಶ್ವಿನಿ ಅವ್ರು ಹೇಳಿದ ರೀಸನ್ ವ್ಯಾಲಿಡ್ ಅಂತ ನಿಮ್ಗೆ ಅನ್ನಿಸ್ತಾ? ರಘು ಅವರು ಅಶ್ವಿನಿ ಅವ್ರದ್ದು ಅಲ್ಲ, ಯಾಕೆಂದ್ರೆ ಇವಾಗ ರಘು ಅವರು ಸ್ಟಾರ್ಟಿಂಗು ಅಶ್ವಿನಿ ಅವ್ರ ಜೊತೆ ಆಗಿ ಕಿತ್ತಾಡ್ತಾರೆ, ಹೋಗೇ ಬಾರೆ ಅಂತಾನೆ ಕಿತ್ತಾಡ್ತಾರೆ. ಸೊ ಇವರು ಅಲ್ಲಿ ಏನಾಗುತ್ತೆ, ಇವರು ಒಂದು ಲೆಕ್ಕಾಚಾರ ನೋಡಬೇಕು. ಹೆಣ್ಮಕ್ಳು ಒಂದು ಕಡೆ ರಾಶಿಕನ್ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಮಾತಾಡಿದ್ರು ಅಂತ ಅನ್ನಿಸ್ತು. ಅಂದ್ರೆ ಅವರು ಅದ ಮಲ್ಗೆ ತರ ವರ್ಕೊಂಡ್ ಮಲಗೋದು ಅದನ್ನೇ ಹೇಳಬಾರ್ದಾಗಿತ್ತು, ಅದನ್ನ ಹೇಳುವಂತದ್ದಿಲ್ಲ. ಯಾಕೆಂದ್ರೆ ಅದು ಸೌಂಡ್ ಸ್ವಲ್ಪ ಚೆನ್ನಾಗಿ ಕೇಳೋದಿಲ್ಲ. ಯಾಕೆಂದ್ರೆ ಯಾವ್ದೋ ಒಂದು ಹೆಣ್ಮಗ ಈ ತರ ಅವ್ರ ತೊಡೆ ಮೇಲೆ ಮಲ್ಕೊಳ್ತೇವೆ, ಈ ತರ ವರ್ಕೊಂಡ್ ಮಲ್ಕೊಂಚ ಅಂತಂದ್ರೆ. ಯಾಕೆಂದ್ರೆ ಅವ್ರಿಗೂ ಫ್ಯಾಮಿಲಿ ಇದೆ, ಯಾಕೆಂದ್ರೆ ಅವ್ರಿಗೂ ಫ್ಯಾಮಿಲಿ ಇದೆ. ಇವ್ರು ಮನೇಲಿ ನೋಡ್ತಾ ಇರ್ತಾರೆ. ಇವರು ಆತ ಹೇಳಕ್ ಹೋಗ್ಬಾರ್ದು. ನೋಡಿ, ಇವರು ಕೂತಿರ್ತಾರೆ ಜೊತೆಗೆ, ಧ್ರುವಂತವ್ರ ಜೊತೆ ಯಾರ ಮೇಲೆ ಕೈಯೆಲ್ಲ ಇಟ್ಕೊಂಡು ಕೂತಿರ್ತಾರೆ. ಸೊ ಅದನ್ನ ಯಾರನ್ನ ಬೇರೆ ರೀತಿ ನೆಗೆಟಿವ್ ಆಗಿ ಕನ್ವೆ ಮಾಡಿದ್ರೆ ಅದು ಯಾವ ರೀತಿ ಆಗುತ್ತೆ, ಅದು ಅವ್ರಿಗೆ ಇದಕ್ಕೆ ಡ್ಯಾಮೇಜ್ ಆಗುತ್ತೆ, ಅವ್ರ ಕ್ಯಾರೆಕ್ಟರ್ಗೆ ಡ್ಯಾಮೇಜ್ ಆಗ್ತಾ ಅದು
ತುಂಬ ಪಾಸಿಟಿವ್ ಇರುತ್ತೆ. ಇವಾಗ ನೋಡಿ ಆ ಥರ ಹೇಳ್ದಾಗ ಏನಾಗುತ್ತೆ, ಕೆಲವು ಕಮೆಂಟ್ಸಲ್ಲಿ ಅದೇ ರೀತಿ ಬರುತ್ತೆ, ಹೌದು ಕರೆಕ್ಟ್ ಇದನ್ನೇ ಕರೆಕ್ಟ್ ಅಥವಾ ಇಲ್ಲ ಅಂತಾನೆ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಮೆಂಟ್ಸ್ ಮತ್ತೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಕ್ವಶನ್ ಮಾಡೋದಕ್ಕೆ ಅವರೇ ದಾರಿ ಮಾಡ್ಕೊಟ್ಟಂಗಾಯ್ತು. ನೋಡಿ ಯಾರು ಆಡಿ ನೀವು ಆಟ ಆಡಿ ಅವ್ರ ಪರ್ಸ್ನಲ್ ಆಗಿ ನೀನು ಈ ಥರನೇ ಮಲ್ಕೊಂಚ ಈ ಥರನೇ ಕುತ್ಕೊಂಚ ಅವ್ರಕೊಂಡ್ ಕುತ್ಕೊಂಚ ಮಾಡ್ತೀಯ, ಅವ್ರವ್ರು ಕಂಫರ್ಟಬಲ್ ಅದು. ನೋಡಿ ಆಕೆ ಕಂಫರ್ಟಬಲ್ ಇರೋದ್ರಿಂದ ಆಕೆ ಅಣ್ಣ ಆಗಿ ಕುತ್ಕೊಂಡಿರ್ಬೋದು, ಅಥವಾ ನನಗೆ ಬೆಸ್ಟ್ ಆಗಿದ್ದಾರೆ, ನನಗೆ ನಾನೇನೋ ಒಂದು ಹೇಳ್ಕೊಳ್ಳೋದಕ್ಕೆ ನನಗೊಬ್ರು ಬೇಕು ಅಂದ್ರೆ ನಮ್ಮ ಮನಸ್ಸಾಗಿ ಹೇಳ್ಕೊಂಡ್ರೆ ಅವ್ರು ನಂಗೆ ರಿಯಾಕ್ಟ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಆ ರೀತಿ ಅವರು ಅದನ್ನ ಪದ ಬಳಕೆ ಮಾಡಬಾರ್ದಾಗಿತ್ತು. ನಂಗೂ ಅನಿಸ್ತು ಆ ಥರ ಎಲ್ಲ ಹೇಳ್ಬಾರ್ದಾಗಿತ್ತು. ಬೇರೆ ಎಲ್ಲ ಕಿಕ್ಕೆಲ್ಲ ಚೆನ್ನಾಗಿ ಕೊಟ್ರು, ಬೇರೆದೆಲ್ಲ ಚೆನ್ನಾಗಿ ರೀಸನ್ ಎಲ್ಲ ಕೊಟ್ಟರು, ಅದೆಲ್ಲ ಆಯಿತು, ಓಕೆ ಎಲ್ಲ ಒಪ್ಕೊಳ್ಳೋಣ. ಬಟ್ ಇದನ್ನ ಸ್ವಲ್ಪ ಅವರು ಕಂಟ್ರೋಲ್ ಮಾಡ್ಕೋಬೇಕಿತ್ತು. ಅದೇನಾದ್ರು ಅದೊಂಥರ ಮಾತು ನಿಲ್ಬಿಡುತ್ತೆ, ಫ್ಲೋ ಅಲ್ಲಿ ಹೇಳ್ಬಾರ್ದು, ಬಟ್ ಹೇಳ್ಬಾರ್ದಾಗಿತ್ತು ಆ ಮಾತು. ಓಕೆ, ರಘುವೀರ್ ಇನ್ನು ಸ್ಪಂದನ ಅಂತ ಎಲಿಮಿನೇಷನ್ ಅಂತ ಬಂದಾಗ ಆ್ಯಕ್ಚುಲಿ ನೆನೆ ನಾವೆಲ್ಲ ಮಾತಾಡಿದಾಗ ಕೂಡ ನೀವು ಸ್ಪಂದನ ಅನ್ನೋ ನೇಮ್ನ ಚೂಸ್ ಮಾಡಿದ್ರಿ. ಸೊ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಸ್ಪಂದನ ವ್ಯಕ್ತಿತ್ವದ ಆಟವನ್ನು ಅವ್ರು ಆಡ್ಕೊಂಡು ಬಂದಿದ್ರು. ಇನ್ನೊಂದು ಕಡೆ ನೆನೆ ಸುದೀಪ್ ಸರ್ ಕೂಡ ಕ್ವಶನ್ ಮಾಡ್ತಾರೆ, ಅನ್ಸಿದ್ದನ್ನ ಹೇಳೋದಕ್ಕೆ ಎಲ್ಲೋ ಒಂದು ಕಡೆ ಹೆಸಿಟೇಟ್ ಮಾಡ್ಕೊಳ್ತಾರಾ ಸ್ಪಂದನ ಅಂತ ಹೇಳಿ. ಸೊ ಏನು ಹೇಳ್ತೀರಾ? ನನ್ನ ಪ್ರಕಾರನೂ ಅವರು ಜಾಸ್ತಿ ಕಡೆ ಎಲ್ಲೂ ಹೆಸಿಟೇಟ್ ಮಾಡ್ಕೊಂಡಿರೋ ರೀತಿ ಕಂಡಿಲ್ಲ. ಯಾಕಂದರೆ ಅವರು ಕೆಲವೊಂದಿಷ್ಟು ಕಡೆ ಈಗ ಗಿಲ್ಲಿ ಅವ್ರ ಜೊತೆನೇ ಚೆನ್ನಾಗೇ ಇರ್ತಿದ್ರು, ಅಂದರೆ ಫ್ರೆಂಡ್ಶಿಪ್ಪಲ್ಲೇ ಇರ್ತಿದ್ರು. ಆದರೆ ಗಿಲ್ಲಿ ತಪ್ಪು ಮಾಡಿದಾಗ ನನಗೆ ಮೊದಲೇ ಒಂದು ಧ್ವನಿ ಕೇಳ್ತಾ ಇರ್ತಿತ್ತು, ಅದು ಸ್ಪಂದನ ಅವ್ರದ್ದೇ. ಗಿಲ್ಲಿ ಅದು ನೀನು ಮಾಡ್ತಿರೋದು ತಪ್ಪು ಅಂತ ಹೇಳೋ ವಿಚಾರ ಆಗಿರ್ಬೋದು. ಆಸ್ ಎ ಕ್ಯಾಪ್ಟನ್ ಆಗಿ ನೀವು ಮಾಡ್ತಿರೋದು ತಪ್ಪು, ಸುಮ್ಮನೆ ಜಗಳ ಆಡ್ತಿದ್ಯಾ, ಈ ಥರದ್ದೆಲ್ಲ ಹೇಳ್ತಾ ಬಂದಿದ್ರು. ಎಲ್ಲ ಸೀಸನ್ ಸ್ಟಾರ್ಟಿಂಗಿಂದಲೂ ಈ ರೀತಿ ಒಂದು ಅವ್ರದ್ದೊಂದು ಧ್ವನಿ ಎತ್ತಾನೆ ಇದ್ರು ಅವರು ಕೆಲವೊಂದಿಷ್ಟು ಕಡೆ. ಆದ್ರೆ ಅವ್ರ ಧ್ವನಿ ಮತ್ತು ದೊಡ್ಡದಾಗಿ ಬೇರ್ಬೇಕಿತ್ತು ಅಂತ ನೆಗೆಟಿವ್ ಆಯ್ತಾ? ಹೌದು. ಅಂದ್ರೆ ಸ್ವಲ್ಪ ಅಂದ್ರೆ ಈಗ ಒಂದ್ ಸ್ವಲ್ಪ ಸೆನ್ಸಿಟಿವ್ ಇದ್ರು ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ಈಗ ರಾಶಿಕಾನು ನೋಡಿ ಅವ್ರ ಹಾಗೆ ಇದ್ರು, ಆದ್ರೆ ರಾಶಿಕಾ ಅವರು ಕೆಲವೊಂದಿಷ್ಟು ಕಡೆ ನೆಗೆಟಿವ್ ಟಾಪಿಕ್ ಅಲ್ಲೂ ಗುರ್ಸ್ಕೊಂಡ್ರು. ಆದ್ರೆ ಸ್ಪಂದನ ಅವರು ಆ ಕ್ಯಾಟಗರಿಲೂ ಅಂದ್ರೆ ನೆಗೆಟಿವ್ ಆಗೂ ಹೆಚ್ಚು ಗುರ್ಸ್ಕೊಂಡಿಲ್ಲ, ಒಂದ್ ಸ್ವಲ್ಪ ಪಾಸಿಟಿವ್ ಆಗೇ ಇದ್ರು. ಕೆಲವೊಂದಿಷ್ಟು ಕಡೆ ಮಾತಾಡ್ಬೇಕಾದ್ರಲ್ಲಿ ಮಾತಾಡಿದ್ರು, ಆದ್ರೆ ಧ್ವನಿ ಹೆಚ್ಚಿರೋದು ರಾಶಿಕಾ ಅವರು. ಅಂದ್ರೆ ಒಂದ್ ಸ್ವಲ್ಪ ಅವ್ರು ಗುರ್ಸ್ಕೊಳ್ತಾರೆ ಅನ್ನೋ ಒಂದು ಆ ಒಂದು ಮೆಥಡ್ ಅಲ್ಲಿ ರಾಶಿಕಾಗಿಂತ ಸ್ಪಂದನ ವೀಕ್ ಅಂತ ಎಲ್ಲೋ ಒಂದ್ ಕಡೆ ಜನರಿಗೂ ಅನ್ಸ್ಬೋದು. ಕೊನೆಯಲ್ಲಿ ಅವ್ರಿಬ್ರೇ ಉಳ್ಕೊಂಡಿರ್ತಾರೆ. ರಾಶಿಕಾನು ಅವರಿಗೂ ಆ ಒಂದು ಪೊಟೆನ್ಶಿಯಲ್ ಇದೆ, ಯಾಕಂದ್ರೆ ಟಾಸ್ಕ್ ವಿಚಾರದಲ್ಲೂ ಅವರು ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಾ ಇದ್ರು. ಸ್ಪಂದನ ಅವರು ಸ್ವಲ್ಪ ಟಾಸ್ಕ್ ವಿಚಾರದಲ್ಲಿ ಹಿಂದೆನೆ ಇದ್ರು, ಮತ್ತೆ ಮಧ್ಯದಲ್ಲಿ ಒಂದು ಟಾಸ್ಕ್ ಅಲ್ಲಿ ಅವರು ಕ್ಯಾಪ್ಟನ್ಸಿ ಆಗ್ಬೇಕಾದ್ರೂ ಒಂದ್ ಸ್ವಲ್ಪ ಅವ್ರೇನಂದ್ರೆ ಇಂಜುರಿ ಆಗಿ ಬೇರೆಯೊಬ್ಬರ ಸಹಾಯದಿಂದ ಕ್ಯಾಪ್ಟನ್ ಆಗಿರ್ತಾರೆ. ಆ ಒಂದು ಕ್ಯಾಪ್ಟನ್ಸಿನೂ ಹೆಚ್ಚು ದಿನ ಇರಲ್ಲ, ಒಂದ್ 2-3 ದಿನದಲ್ಲೇ ಮತ್ತೆ ವಾಪಸ್ ಕಿತ್ಕೊಂಡ್ಬಿಡ್ತಾರೆ ಕ್ಯಾಪ್ಟನ್ಸಿನ. ಚೆನ್ನಾಗೇ ಆಟ ಆಡ್ಕೊಂಡು ಬಂದಿದ್ರು ಸೀಸನ್ ಇಂದನು. ಒಂದು ಒಳ್ಳೆ ಒಂದು ಹೆಸರು ಇಟ್ಕೊಂಡು ಬಂದ್ರು, ಎಲ್ಲೂ ಯಾವುದೇ ಒಂದು ಹೆಚ್ಚು ಕಾಂಟ್ರವರ್ಸಿಯಲ್ ಗುರ್ಸ್ಕೊಂಡಿಲ್ಲ, ಚೆನ್ನಾಗಿ ಆಟ ಆಡಿದ್ರು. ಎಲ್ಲಿ ಕೆಲವೊಂದಿಷ್ಟು ಕಡೆ ಧ್ವನಿ ಎತ್ತಬೇಕಿತ್ತು ಅಲ್ಲಿ ಕೆಲವೊಂದಿಷ್ಟು ಕಡೆ ಧ್ವನಿ ಎತ್ತಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಕಡೆ ಧ್ವನಿ ಎತ್ತಿದ್ರೆ ಇನ್ನೂ ಬಿಗ್ ಬಾಸ್ ಮನೆ ಸ್ವಲ್ಪ ದಿನ ಇರ್ತಿದ್ರು. ಇಷ್ಟು ದಿನ ಬಂದಿರೋದು ಕೆಲವೊಂದಿಷ್ಟು ಜನ ಹೇಳ್ತಾರೆ ಅವರು ಒಂದ್ ಸ್ವಲ್ಪ ಅದಕ್ಕೆ ಬಂದಿರೋದಂತ ಹೇಳ್ತಾರೆ. ಆದ್ರೆ ನನ್ಗಂತೂ ಎಲ್ಲೂ ಅನ್ಸಿಲ್ಲ, ಅವರು ಆಟನೂ ಆಡಿದ್ದಾರೆ. ಕೆಲವೊಂದಿಷ್ಟು ಕಡೆ ಟಾಸ್ಕ್ ಬಿಗ್ ಬಾಸ್ ಮನೆ ಅಂತ ಹೇಳಿದಾಗ ಟಾಸ್ಕೇ ಎಲ್ಲದಕ್ಕೂ ಕನ್ಸಿಡರ್ ಆಗಲ್ಲ. ಕೆಲವೊಂದಿಷ್ಟು ಕಡೆ ಅವರು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಅವರು ಈಗ ಧನುಷ್ ಅವ್ರ ಜೊತೆ ಇರೋದು ಫ್ರೆಂಡ್ಶಿಪ್, ಕಾವ್ಯ ಅವ್ರ ಜೊತೆ, ಮತ್ತೆ ಗಿಲ್ಲಿನೂ ಅವರಿಬ್ರು ಕಾಲು ಹೇಳ್ಕೊಳ್ತಾ ಇದ್ರು, ಕಳ್ಳಪುಟ್ಟಿ ಅಂತ ಏನೋ ಒಂದು ಟ್ಯಾಗ್ ನೇಮ್ ಎಲ್ಲ ಇಟ್ಕೊಂಡು ಅದೇ ಒಬ್ರಿಗೊಬ್ರು ಕಾಲು ಹೇಳ್ಕೊಳ್ಳೋದಾಗಿರ್ಬೋದು. ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ರು. ಅವ್ರ ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿರೋ ಜರ್ನಿ ಚೆನ್ನಾಗಿತ್ತು ಅಂತ. ಓಕೆ ಸರ್, ರಾಮ್ ಸರ್, ಸ್ಪಂದನ ಅವರ ಎಲಿಮಿನೇಷನ್ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಆಕ್ಚುಲಿ ಅವ್ರಿಗೆ ಸ್ಪಂದನ ಅವ್ರಿಗೆ 2-3 ಸತಿ ಚಾನ್ಸ್ ಸಿಗುತ್ತೆ. ಸೊ ಅವ್ರನ್ನ ಸ್ವಲ್ಪ ಎಚ್ಚೆತ್ಕೊಬೇಕಿತ್ತು. ನೋಡಿ ಈಗ ರಕ್ಷಿತಾ ಅವ್ರ ಹತ್ರ ವಾಯ್ಸ್ ರೈಸ್ ಮಾಡಿದ್ರು, ನೋಡ್ಬೇಕಿತ್ತು ಲಾಸ್ಟ್ ವೀಕಲ್ಲಿ. ಅವ್ರ ಹತ್ರ ಗಲಾಟೆ ಮಾಡ್ತಾರೆ, ಅದಂಗೆ ನೀನು ಈ ಥರ ಎಲ್ಲ ಮಾತಾಡ್ತಾ ನೀನು ಅಂತ. ಸೊ ಇದೇ ಸ್ಟ್ಯಾಂಡಾಗಿ ತೊಗೊಳ್ಬೇಕು ಅಂತ ಇದ್ದಿದ್ದು, ಅದು ಆ್ಯಕ್ಚುಲಿ ಇದ್ದಿದ್ದು. ಇವರೆಲ್ಲ ಕೆಲವರಿಗೆಲ್ಲ ನೋಡಿ ಏನಾಗುತ್ತೆ, ಅವರು ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟಿದ್ರು. ಕಾವ್ಯ ಅವರಾಗಿರ್ಬೋದು, ರಾಶಿಕಾ ಗಿಲ್ಲಿ ಅವರು, ಇವರೆಲ್ಲ 3-4 ಜನ ಅಷ್ಟೇ ಇರ್ತಾ ಇದ್ದಿದ್ದು. ಅವರು ಎಲ್ಲರ ಹತ್ರ ನಿಂಗಲ್ಲ ಆ ಥರ ಆಗ್ತಿರ್ಲಿಲ್ಲ. ಸೊ ಗೇಮ್ ಅಂತ ಬಂದಾಗ ಅಲ್ಲಿ ಕಾಣಿಸ್ಕೊಳ್ಳೋರು. ಸೊ ಆಮೇಲೆ ವಾಯ್ಸ್ನ ಅಂದರೆ ಅವ್ರದ್ದೇ ಜಾಸ್ತಿ ಹೋಗ್ತಿತ್ತು, ಅಂದರೆ ಗಿಲ್ಲಿ ಎಲ್ಲಿರ್ತಾರೋ ಅಲ್ಲೇ ಫೋಕಸ್ ಆಗ್ತಿತ್ತು. ಸೊ ಇದು ಏನಾಗಿದೆ, ಇವ್ರು ಇಷ್ಟೇ ಜನ ನನಗೆ ಫ್ರೆಂಡು, ಯಾರು ಇಲ್ಲ ನನಗೆ ಅನ್ನೋ ರೀತಿ ಅವ್ರಿಗೆ ಅದೊಂದು ಮಾಡ್ಕೊಬಾರ್ದಾಗಿತ್ತು. ಅವರು ಅದೇನು ಕಂಫರ್ಟ್ ಝೋನ್ ಅಂತೇನು ಅದನ್ನು ಮಾಡ್ಕೊಳ್ಬಾರ್ದಾಗಿತ್ತು. ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು, ಅಂದರೆ ಎಲ್ಲಿ ಸ್ಟ್ಯಾಂಡಾಗಿ ನಿಂತ್ಕೊಳ್ಬೇಕು ಅಲ್ಲಿ ನಿಂತ್ಕೊಳ್ಬೇಕಿತ್ತು. ಸೊ ಸುಮಾರು ಕಡೆ ನಿಂತ್ಕೊಳ್ಳೋದಿಲ್ಲ. ಇವನ್ ಅಶ್ವಿನಿ ಅವರು ಕೆಲವೊಂದೆಲ್ಲ ಅವಾಗ ಮಾತಿಗೆ ಬಂದು ನಡೀತಾ ಇರುತ್ತೆ. ಸೊ ಅಲ್ಲಿಗೆ ಅಲ್ಲಿ ಹಂಗೆ ಅಷ್ಟು ಈ ರೇಂಜಲ್ಲಿ
ಅವರು ಸ್ಟ್ಯಾಂಡಾಗಿ ನಿಂತ್ಕೊಂಡು ಕ್ವಶನ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡೋದಿಲ್ಲ. ಅಷ್ಟಕ್ಕೆ ಸುಮ್ಮನೆ ಹೊರಟೋಗ್ತಾರೆ, ಆಯಿತು ಅಂದ್ಬಿಟ್ಟು ಹೊರಗ್ತಾರೆ. ಸೊ ಅದನ್ನು ಅವರು ಬಿಗಿನಿಂಗಿಂದನೇ ಆ ಥರ ಏನು ಸ್ಟ್ಯಾಂಡಾಗಿ ತೊಗೊಂಡು ಬಂದಿದ್ದಾರೆ. ಸೊ ಇವಾಗ ಅವ್ರು ಹೋಗ್ತಾ ಚಾನ್ಸ್ ನೋಡಿ, ರಾಶಿಕ್ ಅವ್ರನ್ನ ನೀವು ಕಂಪೇರ್ ಮಾಡಿದ್ರೆ ಅವರು ಪ್ರತಿಯೊಂದು ಸ್ವಲ್ಪ ಹೇಳಿದ್ರೆ ಸಾಕು ಅವರು. ಸೊ ಅಲ್ಲೇ ಅವರು ಸ್ಟ್ಯಾಂಡ್ ತೊಗೊಳ್ತಾರೆ, ಮಾತಾಡ್ತಾರೆ, ಅದೇ ನಿಜ ಕ್ಲಾರಿಟಿ ಕೊಡುವಂಥ ಅಲ್ಲೇ ನಿಂತ್ಕೊಳ್ತಾರೆ. ಸೊ ಅದು ಆ ಥರ ತೊಗೊಳ್ಬೇಕಿತ್ತು. ಸೊ ಈ ಥರ ಸ್ಪಂದನ ಅವ್ರು ನಾವೆಲ್ಲೂ ಆ ಥರ ನೋಡೇ ಇಲ್ಲ. ಮೊನ್ನೆ ಲಾಸ್ಟ್ ವೀಕ್ ರಕ್ಷಿತ್ ಅವ್ರ ಜೊತೆ ಆ ಥರ ಆಗಿದ್ದು ಬಿಟ್ರೆ, ಅದು ಬಿಟ್ಟರೆ ಹಳೇದೆಲ್ಲೂ ನೋಡೇ ಇಲ್ಲ ನಾವು. ಯಾರ ಹತ್ರ ಈ ಥರ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ಧ್ರುವಂತ್ ಅವ್ರ ಜೊತೆ ಒಂದು ಬಿಗಿನಿಂಗ್ ಒಂದು ಅದೊಂದು ಆಯಿತು. ಬಟ್ ಎಲ್ಲರ ಹತ್ರ ಇವರು ಏನಾಗುತ್ತೆ ಅದೇ ಕನ್ಫರ್ಟ್ ಝೋನ್ ಮಾಡಿಕೊಂಡು ಎಲ್ಲರ ಹತ್ರ ಜಾಸ್ತಿ ಸೇರ್ಲೂ ಇಲ್ಲ. ಹಂಗೂ ಆಯಿತು. ಇವರು 2-3 ಸತಿ ಎಚ್ಚರಿಕೆನ ಕೊಟ್ಟರು. ಯಾಕೆಂದ್ರೆ ಮನೆಯವರೇ ಹೇಳ್ತಾ ಇದ್ರು, ಮನೆಯವರೇ ತುಂಬ ಹೇಳ್ತಿದ್ರು, ಗುರುತಿಸ್ಕೋತಾ ಇಲ್ಲ, ನೀವು ಸ್ವಲ್ಪ ಗುರುತಿಸ್ಕೋಬೇಕು ಪ್ರತಿಯೊಂದು ವಿಚಾರದಲ್ಲಿ, ನೀವು ಸ್ವಲ್ಪ ಆಕ್ಟಿವ್ ಆಗಿರಬೇಕು ಅಂತ. ಹಾಗಾದ್ರೂ ಅಲರ್ಟ್ ಆಗ್ಬೇಕಿತ್ತು. ಬಟ್ ಅವರದು ಆಗ್ಲಿಲ್ಲ. ಅದೊಂದು ಸ್ವಲ್ಪ ಅವ್ರು ಕರೆಕ್ಟಾಗಿ ಎಲ್ಲ ಕಡೆ ಆಕ್ಟಿವ್ ಆಗಿದ್ದು, ಎಲ್ಲ ಕಡೆ ಎಲ್ಲರ ಹತ್ರ ಚೆನ್ನಾಗಿದ್ದು, ಅಂದ್ರೆ ಎಲ್ಲರ ಹತ್ರ ಚೆನ್ನಾಗಿದ್ದು ಅಂತ ಅನ್ನೋದಕ್ಕಿಂತ ಕಮ್ಯುನಿಕೇಟ್ ಮಾಡ್ಬಿಟ್ಟಿದ್ರೆ, ಒಂದು ಕಮ್ಯುನಿಕೇಶನ್ ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ರೆ, ಸೊ ಕಿತ್ತಾಡಲೇಬೇಕೀಗ. ಏನಾಗುತ್ತೆ, ಆ ಥರ ಕಿತ್ತಾಡಿದ್ರೆ ನಮ್ಮಲ್ಲಿ ಫ್ರೇಮಲ್ಲಿ ಕಾಣೋದಲ್ಲಿ ಆ ಥರ ಆಗ್ಬಿಟ್ಟಿದೆ. ಆ ಥರದ್ದು ಇಲ್ಲ ಅಲ್ಲಿ. ಆ ಥರದ್ದು ಇದ್ದಿದ್ರೆ ಅವರು ಹೋಗೋ ಚಾನ್ಸಸ್ ಈ ವೀಕ್ ಆಗ್ತಾರಿಲ್ಲ ಅಂತ ನಂಗೆ ಅನಿಸ್ತಿತ್ತು. ರಘುವೀರ್, ಇನ್ನು ಸುದೀಪ್ ಸರ್ ಗಿಲ್ಲಿಗೆ ಅಂದ್ರೆ SR ನೋ ಕ್ವಶನ್ ಬಂದಾಗ ಹೇಳ್ತಾರೆ, ಗಿಲ್ಲಿಗೆ ಯಾರ ಬಗ್ಗೆ, ಕಾವ್ಯನ ಬಗ್ಗೆ ಏನಾದ್ರೂ ನೆಗೆಟಿವ್ ಇದ್ರೂ ಕೂಡ ಹೇಳೋದಕ್ಕೆ ಅವ್ರಿಗೆ ಮನ್ಸಿಲ್ಲ ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ಗಿಲ್ಲಿಗೆ ಅದೊಂದು ಇದೆ ಮೇಡಮ್. ಅಂದ್ರೆ ಕಾವ್ಯ ಅವ್ರ ಬಗ್ಗೆ ನೆಗೆಟಿವ್ ಇದೆ, ಬಟ್ ಅವ್ರಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತ. ಹೌದು, ಅಂದ್ರೆ ಅದೇ ಯಾಕೆ ಹೇಳ್ತಾ ಇಲ್ಲ? ಅದೇ ಫ್ರೆಂಡ್ಶಿಪ್ ಅನ್ನೋ ಒಂದು ವಿಚಾರಕ್ಕೆ. ಮತ್ತೆ ಕಾವ್ಯ ಸ್ವಲ್ಪ ಸಿಟ್ಟಿಂದ ಇದ್ದು ಅವ್ರಿಗೆ ಗೊತ್ತಿದೆ, ಬೇಗ ಫ್ರೆಂಡ್ಶಿಪ್ ಬ್ರೇಕ್ ಆಗತ್ತೆ ಅನ್ನೋ ಕಾರಣ. ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ ಅನ್ನೋಕ್ಕಿಂತ ಸ್ವಲ್ಪ ಸಿಟ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಅವ್ರ ಆಟಕ್ಕೆ ಹಾಳಾಗ್ಬೋದು ಅನ್ನೋ ಒಂದು ಅಂದ್ರೆ ಅದು ತೀರಾ ಏನ್ ನೆಗೆಟಿವ್ ಇರೋದಿಲ್ಲ. ಈಗ ಸಣ್ಣ ಪುಟ್ಟ ಇರುತ್ತಲ್ಲ, ಆ ನೆಗೆಟಿವ್ ಅಷ್ಟೇ ಹೇಳ್ತಿದ್ದೀನಿ. ಅಂದ್ರೆ ಕೆಲವೊಂದಿಷ್ಟು ಸ್ಟ್ಯಾಂಡ್ ತಗೊಳ್ಳೋ ವಿಚಾರ ಅಂತವಕ್ಕೆಲ್ಲ ಅಂದ್ರೆ ಅವಾಗೆಲ್ಲ ಸ್ಟ್ಯಾಂಡ್ ತಗೊಳ್ತಾ ಇರ್ತಾರೆ. ಸಣ್ಣ ಪುಟ್ಟ ವಿಚಾರ ಇರುತ್ತೆ, ಒಬ್ರಿಗೊಬ್ರು ಕಾಲು ಹೇಳೋ ವಿಚಾರ ಆಗಿರ್ಬೋದು. ಮತ್ತೆ ಗಿಲ್ಲಿನ ಕೆಲವೊಂದಿಷ್ಟು ಕಡೆ ಬಿಟ್ಕೊಟ್ಟಿರ್ತಾರೆ, ಅವಾಗ್ಲೂ ಗಿಲ್ಲಿ ಅವರು ಅದ್ರ ಬಗ್ಗೆ ಮಾತಾಡಿರಲ್ಲ. ಹಿಂದಿನ ವಾರಗಳಲ್ಲಿ ಅವರಿಗೆ ನಾಮಿನೇಟ್ ಮಾಡಿರ್ತಾರೆ. ಮತ್ತೆ ಹಾವು ಎಣ್ಣೆ ಟಾಸ್ಕ್ ಅಲ್ಲಿ ಹಾವು ಅಂತ ಏನೋ ಕೊಟ್ಟಿರ್ತಾರೆ. ಆ ಒಂದು ವಿಚಾರದಲ್ಲೂ ಅವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸ್ವಲ್ಪ ಹಿಂದೆ ಉಳಿತಾರೆ ಅಂತ ಅನ್ಸುತ್ತೆ. ಕಾವ್ಯ ಅವ್ರ ವಿಚಾರದಲ್ಲಿ ಬೇರೆಯವರಿಗಾದ್ರೆ ನೇರವಾಗಿ ಮಾತಾಡ್ತಾರೆ, ಮುಖಕ್ಕೆ ಹೊಡೆದಂಗೆ. ಅಶ್ವಿನಿ ಅವರಿಗೆಲ್ಲ ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಕಾವ್ಯ ವಿಚಾರದಲ್ಲಿ ಸ್ವಲ್ಪ. ಸೊ ರಾಶಿಕಾ ಈ ವಿಷಯಕ್ಕೆ ಕೊಟ್ಟಿರುವಂತಹ ರೀಸನ್ ವ್ಯಾಲಿಡ್ ಇತ್ತು. ವ್ಯಾಲಿಡ್ ಇದೆ. ಹೌದು, ಎಲ್ಲದ ವಿಷಯದಲ್ಲೂ ಒಂದೇ ಕಡೆ ನೋಡಕ್ಕಾಗಲ್ಲ. ನೋಡೋಣ ಈಗ, ಯಾಕಂದ್ರೆ ಇವಾಗ ಅದೇ ರೀತಿ ಅವರು ಸಪೋರ್ಟ್ ಮಾಡ್ಕೊಂಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಈಗ ಕೊಟ್ಟಿದ್ದಾರೆ, ಯಾಕಂದ್ರೆ ಸಾಹೇಬ್ರನ್ನ ಹೇಳಿದ್ದಾರೆ, ನಿಮ್ಮಿಂದನೇ ಅವರು ಹೋಗ್ಬೋದು ಅಂತಾನೆ ಡೈರೆಕ್ಟ್ ಆಗಿ ಹೇಳಿದ್ರು ಅವರು. ಇವ್ರು ಅದನ್ನ ಸ್ವಲ್ಪ ಕಾವ್ಯ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಏನಾಗುತ್ತೆ ಈಗ ಅವರಿಂದಾನೆ ಇವ್ರು ಫೇಮ್ ಆಗ್ತದೆ, ಎಲ್ಲ ಹಾಗೆ ಆಗ್ತಿರೋದು. ಗಿಲ್ಲಿಯಿಂದಾನೇ ಕಾವ್ಯ ಕಾಣಿಸ್ಕೊಂತ ಇರೋದು. ಇಲ್ಲ ಅಂದ್ರೆ ಇಲ್ಲ ಆಕ್ಟಿವ್ ಆಗಿಲ್ಲ ಅನ್ನೋ ತರನೇ ಈಗ ತುಂಬಾ ಆಗ್ಬಿಟ್ಟಿದೆ. ಈಗ ಇವ್ರು ತುಂಬಾ ಸ್ವಲ್ಪ ಕಾವ್ಯ ಅವರು ಎಲ್ಲ ಸ್ವಲ್ಪ ಹೆಂಗೆ ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಆಡಬೇಕು ಅನ್ನೋದು ನಮ್ಗೆ. ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆದ್ರೆ ಹಿಂದಿನ ಸೀಸನ್ ಗಳಲ್ಲೂ ಇದೇ ರೀತಿ ಫ್ರೆಂಡ್ಶಿಪ್ ಬಾಂಡಿಂಗ್ ಇಟ್ಕೊಂಡು ಕೊನೆ ತನಕ ಬಂದಿರೋದಿದೆ. ಆದ್ರೆ ಏನಂದ್ರೆ ಇವ್ರಿಬ್ರೇ ಬ್ರೇಕ್ ಆಗಿದ್ದು ಇದೆ. ಅಂದ್ರೆ ಇವ್ರು ಇಬ್ರಿಂದ ಇರೋದ್ರಿಂದನೇ ಒಬ್ರಿಗೊಬ್ರು ಮುಳುವಾಗುತ್ತೆ. ಅಂದ್ರೆ ಅದು ನನ್ಗೆಲ್ಲೊಂದ್ ಕಡೆ ಸರಿ ಅನ್ಸಲ್ಲ. ಯಾಕಂದ್ರೆ ಅದು ಅವರಿಗೆ ರಿಯಲೈಸ್ ಇಷ್ಟೊತ್ತಿಗಾಗ್ಲೇ ಆಗ್ಬೇಕಿತ್ತು, ಅವ್ರು ದೂರ ಆಗ್ಬೇಕಿತ್ತು. ಅಂದ್ರೆ ಒಬ್ರೊಬ್ರೇ ಹೋಗಿರೋದ್ರಿಂದ ಈಗ ಗಿಲ್ಲಿಗೂ ಒಂದ್ ಕಡೆ ಅನ್ಸುತ್ತೆ, ಈಗ ನಾನು ಸೋಲ್ಬೋದು, ಇವ್ರಿಗೆ ಬಿಟ್ಟು ಬಿಡೋಣ ಅಂತ ಅನ್ಸುತ್ತೆ. ಇಲ್ಲ ಕಾವ್ಯನಿಗೂ ಅನ್ಸಿರ್ಬೋದು ಗಿಲ್ಲಿಯಿಂದ ದೂರ ಆಗಿರ್ಬೇಕು ಅಂತ. ಅವ್ರು ಇಲ್ಲಿ ತನಕನೂ ಎಷ್ಟೋ ಎಡವಿ ಮುಂದೆ ಎದ್ದು ಬಂದು ಇಲ್ಲಿ ತನಕ ಆಟ ಆಡ್ತಾ ಇದಾರೆ. ಅಂದ್ರೆ ಅವರಿಗೆ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಮೇಲೆ ಒಂದು ವಿಶ್ವಾಸ ಇದೆ. ಅದು ಗಿಲ್ಲಿಗೇನೋ ವಿಶ್ವಾಸ ಇರ್ಬೋದು, ಕಾವ್ಯಂಗ್ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಕಾವ್ಯನ್ ಮನೆಯವರು ಬಂದು ಕೊಟ್ಟಿರೋ ಅಂತ ಹಿಂಟ್ ನೋಡಿದ್ರೆ ಕಾವ್ಯ ಎಲ್ಲೂ ಗಿಲ್ಲಿನ ಬಿಟ್ಕೊಡೋದಿಲ್ವಾ ಅಂತ. ಬಿಟ್ಕೊಡೋ ರೀತಿ ಕಾಣಿಸ್ತಾರೆ. ಓಕೆ, ಥ್ಯಾಂಕ್ ಯು ರಘುವೀರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು ರಾಮ್ ಸರ್. ನೋಡಿದ್ರಲ್ವ ವೀಕ್ಷಕರೇ, ನೆನೆಯ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು. ಸುದೀಪ್ ಸರ್ ಲೈಟ್ ಆಗಿ ಫನ್ ಎಲಿಮೆಂಟ್ನ ಮೂಲಕ ಯಾರಿಗೆ ಕೌಂಟರನ್ನು ಕೊಡಬೇಕು ಅದೆಲ್ಲವೂ ಕೂಡ ಆಗದೆ. ಸೊ ಮತ್ತಷ್ಟು ಕಮ್ಮಿ ಇರುವಂತಹ ದಿನದಲ್ಲಿ ಯಾವ ರೀತಿಯಾಗಿ ಟಾಸ್ಕನ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಆಡ್ತಾರೆ ಅಂತ ಹೇಳಿ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.